ಹಾಯ್ ಸ್ನೇಹಿತರೆ, 2024 ಈ ಒಂದು ವರ್ಷದಲ್ಲಿ ಬಹಳಷ್ಟು ಒಂದು ಡಿಪಾರ್ಟ್ಮೆಂಟ್ ಗಳಿಂದ ಬಹಳಷ್ಟು ಒಂದು ನೋಟಿಫಿಕೇಶನ್ಸ್ ಅನ್ನೋದು ರಿಲೀಸ್ ಅನ್ನ ಮಾಡಿದ್ರಿ. ಆದ್ರೆ ಇದೇ ಒಂದು ತಿಂಗಳಲ್ಲಿ ಮತ್ತೊಂದು ಒಂದು ಬಂಪರ್ ಆಗಿರುವಂತಹ ಒಂದು ಸರ್ಕಾರಿ ಹುದ್ದೆ ಆಗಿರುವಂತಹ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಅಥವಾ ಬೆಲ್ ಅಂತ ನಾವು ಏನ್ ಕರಿತೀವಿ, ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಕೂಡ ಮತ್ತೊಂದು ಒಂದು ನೋಟಿಫಿಕೇಶನ್ ಅನ್ನೋದು ರಿಲೀಸ್ ಅನ್ನ ಮಾಡಿದ್ದಾರೆ. ಸುಮಾರು 200 ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದು, ಇಲ್ಲಿ ಒಂದು ಒಳ್ಳೆಯ ಒಂದು ಅವಕಾಶ ಏನಂದ್ರೆ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದು ಕೇಳಿಲ್ಲ, ಯಾವುದೇ ರೀತಿಯಂತಹ ಒಂದು ಅನುಭವ ಅನ್ನೋದು ಕೇಳಿಲ್ಲ. ಆಸ್ ಎ ಫ್ರೆಶರ್ ಆಗಿರುವಂತಹ ಒಂದು ಕ್ಯಾಂಡಿಡೇಟ್ಸ್ ಗಳು ಮಾತ್ರ ಈ ಒಂದು ಡಿಪಾರ್ಟ್ಮೆಂಟ್ ಗೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಅಷ್ಟೇ ಅಲ್ಲ, ಒಂದು ಸರ್ಕಾರಿ ಹುದ್ದೆ ಆಗಿರೋದ್ರಿಂದ ಸುಮಾರು 40,000ದಿಂದ ನಿಮ್ಮ ಒಂದು ಸಂಬಳವನ್ನು ಸ್ಟಾರ್ಟ್ ಅನ್ನ ಮಾಡಿದ್ದು, ಸುಮಾರು ಒಂದು ತಿಂಗಳಿಗೆ 1 ಲಕ್ಷಕ್ಕಿಂತ ಹೆಚ್ಚು ಒಂದು ಸಂಬಳವನ್ನು ಪಡೆಯುವಂತಹ ಈ ಒಂದು ಹುದ್ದೆ ಆಗಿರುತ್ತೆ. ಸೊ ಹಾಗಾದ್ರೆ ಬನ್ನಿ, ಈ ಒಂದು ಜಾಬ್ಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಕೊಡ್ತೀನಿ. ಇದರ ಒಂದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಏಜ್ ಲಿಮಿಟ್ ಏನಾಗಿರುತ್ತೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರುತ್ತೆ ಮತ್ತು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿರುತ್ತೆ ಏನು ಎಂಬುದರ ಬಗ್ಗೆ ಈ ಒಂದು ಇನ್ಫಾರ್ಮೇಶನ್ ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ಇದೇ ರೀತಿಯಾದಂತಹ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವು ಇಲ್ಲಿ ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಥವಾ ಒಂದು ಬೆಲ್ ಅಂತ ಈ ಒಂದು ನೋಟಿಫಿಕೇಶನ್ ಏನಿದೆ, ಗವರ್ನಮೆಂಟ್ ಆಫ್ ಇಂಡಿಯಾ ಎಂಟರ್ಪ್ರೈಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ನಲ್ಲಿ ಬರುವಂತಹ ಈ ಒಂದು ಜಾಬ್ ಆಗಿರುತ್ತೆ. ಡೀಟೇಲ್ ಆಗಿರುವಂತಹ ಒಂದು ಪೋಸ್ಟ್ ಅಥವಾ ಒಂದು ಕ್ಯಾಟಗರಿ ವೈಸ್ ಬಗ್ಗೆ ಇಲ್ಲಿ ಒಂದು ಮಾತಾಡಕ್ ಹೋದ್ರೆ, ಯು ಆರ್ ನ ಒಂದು ಕ್ಯಾಟಗರಿ ಅಥವಾ ಜನರಲ್ ನ ಒಂದು ಕ್ಯಾಟಗರಿಗೆ 99 ವೇಕೆನ್ಸಿಗಳು, ಇಡಬ್ಲ್ಯೂಎಸ್ ಗೆ 20 ವೇಕೆನ್ಸಿಗಳು, ಒಬಿಸಿ ಗೆ 61 ವೇಕೆನ್ಸಿಗಳು, ಎಸ್ ಗೆ 32 ವೇಕೆನ್ಸಿಗಳು, ಎಸ್ ಟಿ ಗೆ 17 ಒಂದು ವೇಕೆನ್ಸಿಗಳು. ಈ ಒಂದು 200+ ನ ಒಂದು ಪೋಸ್ಟ್ ಏನಿದೆ ಭಾರತದಿಂದ, ಅದರಲ್ಲೂ ನಮ್ಮ ಒಂದು ಕರ್ನಾಟಕವನ್ನು ಸೇರಿಸಿ ವಿವಿಧ ಒಂದು ಲೊಕೇಶನ್ಸ್ ನಲ್ಲಿ ಈ ಒಂದು ವೇಕೆನ್ಸೀಸ್ ಗಳನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ನೋಡಬಹುದು, ಕೆಲವೊಂದು ವೇಕೆನ್ಸಿಗಳು ಒಂದು ಬೆಂಗಳೂರಿನ ಒಂದು ಕಾಂಪ್ಲೆಕ್ಸ್ ನಲ್ಲಿ ಅಥವಾ ಒಂದು ಇನ್ನೂ ಕೆಲವೊಂದು ವೇಕೆನ್ಸಿಗಳು ಜೋಧ್ಪುರ್ ಆಗಿರ್ಬೋದು, ಬಟಿಯಿಂದ ಆಗಿರ್ಬೋದು, ಮುಂಬೈ, ವೈಜಾಗ್, ದಿಲ್ಲಿ, ಇಂದೋರ್, ಗಾಜಿಯಾಬಾದ್ ಈ ರೀತಿಯಾಗಿರುವಂತಹ ಒಂದು ಲೊಕೇಶನ್ ಮುಖಾಂತರ ಈ ಒಂದು ವೇಕೆನ್ಸಿಗಳನ್ನು ರಿಲೀಸ್ ಅನ್ನ ಮಾಡಿದಂತಾರೆ. ನ್ಯಾಷನಾಲಿಟಿ ಬಗ್ಗೆ ಮಾತಾಡಕ್ ಹೋದ್ರೆ, ಕ್ಯಾಂಡಿಡೇಟ್ ಮಸ್ಟ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ ಅಂತಾನು ಹೇಳಿದ್ದಾರೆ. ಓಕೆನಾ, ಯಾರೆಲ್ಲ ಒಂದು ಅಪ್ಲೈ ಅನ್ನ ಮಾಡ್ತೀರಿ ಅವರು ಒಂದು ಭಾರತದಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಏಜ್ ಕ್ರೈಟೀರಿಯಾ ಬಗ್ಗೆ ಮಾತಾಡಕ್ ಹೋದ್ರೆ, 1/11/2024 ನಿಮ್ಮ ಒಂದು ಏಜ್ ಲಿಮಿಟ್ ಅನ್ನ ಕೌಂಟ್ ಅನ್ನ ಮಾಡಿದ್ರೆ 28 ವರ್ಷಕ್ಕಿಂತ ತಮ್ಮ ಒಂದು ಏಜ್ ಕಡಿಮೆ ಇದ್ರೆ ಪ್ರತಿಯೊಬ್ಬರು ಈ ಒಂದು ಜಾಬ್ಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಅದೇ ರೀತಿಯಾಗಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ನೋಡಬಹುದು, 3 ವರ್ಷ, 5 ವರ್ಷ ಅಥವಾ ಒಂದು 10 ವರ್ಷ ಅನ್ನೋದು ಇಲ್ಲಿ ಒಂದು ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಕೂಡ ಇಲ್ಲಿ ಒಂದು ಕೊಟ್ಟಿರ್ತಾರೆ. ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಮಾತಾಡೋದ್ರೆ ತಾವು ನೋಡಬಹುದು, ಬಿಇ, ಬಿಟೆಕ್ ಅಥವಾ ಒಂದು BSc ಇಂಜಿನಿಯರಿಂಗ್ 4 ವರ್ಷದ ಒಂದು ಕೋರ್ಸ್ ಅಲ್ಲಿ ತಾವೇನಾದ್ರೂ ಎಲೆಕ್ಟ್ರಾನಿಕ್ಸ್ ಅಥವಾ ಒಂದು ಮೆಕ್ಯಾನಿಕ್ ಅಥವಾ ಒಂದು ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ ಇಂಜಿನಿಯರ್ಸ್ ಅನ್ನು ತಾವು ಏನಾದ್ರು ಮಾಡ್ಕೊಂಡಿದ್ರೆ ಈ ಒಂದು ವೇಕೆನ್ಸಿಗಳಿಗೆ ತಾವು ಅಪ್ಲೈ ಅನ್ನ ಮಾಡಬಹುದು. ಎಲೆಕ್ಟ್ರಾನಿಕ್ಸ್ ನಲ್ಲಿ ತಾವು ನೋಡಬಹುದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ಸ್ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಕೋರ್ಸ್ ಅನ್ನ ಅಥವಾ ಒಂದು ಬ್ರಾಂಚಸ್ ನಲ್ಲಿ ತಾವು ಏನಾದ್ರು ಮಾಡ್ಕೊಂಡಿದ್ರೆ ಆಬ್ವಿಯಸ್ಲಿ ಪ್ರತಿಯೊಬ್ಬರು ಅಪ್ಲೈ ಅನ್ನ ಮಾಡಕ್ಕೆ ತಾವು ಎಲಿಜಿಬಲ್ ಆಗಿರ್ತೀರಾ. ಮೆಥಡ್ ಆಫ್ ಸೆಲೆಕ್ಷನ್ಸ್ ಬಗ್ಗೆ ಇಲ್ಲಿ ಒಂದು ಮಾತಾಡಕ್ ಹೋದ್ರೆ, ದ ಕ್ಯಾಂಡಿಡೇಟ್ ಮೀಟಿಂಗ್ ದ ಕ್ವಾಲಿಫೈಯಿಂಗ್ ಕ್ರೈಟೀರಿಯಾ ಅಂಡ್ whose ಆನ್ಲೈನ್ ಅಪ್ಲಿಕೇಶನ್ ಹ್ಯಾವ್ been accepted with the provisionally shortlist for the computer based test held at Bangalore only ಅಂತ ಹೇಳಿದ್ದಾರೆ. ಒಂದು ಸಣ್ಣದಾಗಿರುವಂತಹ ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ನ ಬೆಂಗಳೂರಿನಲ್ಲಿ ಮಾತ್ರ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಓಕೆನಾ, ಬೇರೆ ಕಡೆ ಎಲ್ಲಿಯೂ ಹೋಗುವಂತಹ ಒಂದು ಅವಶ್ಯಕತೆ ಇಲ್ಲ. ಯಾರೆಲ್ಲ ಈ ಒಂದು ವೇಕೆನ್ಸಿಗಳಿಗೆ ಅಪ್ಲೈ ಅನ್ನ ಮಾಡ್ತೀರಿ ಪ್ರತಿಯೊಬ್ಬರು ಬೆಂಗಳೂರಿನಲ್ಲೇ ಇದರ ಒಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ನ ಇಲ್ಲಿ ತಾವು ಕೊಡಬೇಕಾಗಿರುತ್ತೆ. ಅಂದ್ರೆ CBT ಟೆಸ್ಟ್ ಅನ್ನೋದು ಇಲ್ಲಿ ಒಂದು ಕೊಡಬೇಕಾಗಿರುತ್ತೆ. ಆಫ್ಟರ್ ದಟ್ ಈ ಒಂದು ಟೆಸ್ಟ್ ಅಲ್ಲಿ ತಾವೇನಾದ್ರೂ ಒಂದು ಕ್ವಾಲಿಫೈ ಆದ್ರೆ ಇಂಟರ್ವ್ಯೂ ಸಹ ತಮಗೆ ಇಲ್ಲಿ ಒಂದು ಬೆಂಗಳೂರಿನಲ್ಲೇ ಇಲ್ಲಿ ಕಂಡಕ್ಟ್ ಅನ್ನ ಮಾಡ್ತೀವಿ ಅಂತಾನು ಹೇಳಿದ್ದಾರೆ. ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಇಲ್ಲಿ ಟೋಟಲ್ ಆಗಿ ಹೇಳಕ್ ಹೋದ್ರೆ, ಮೊದಲು ಒಂದು CBT ಟೆಸ್ಟ್ ಅನ್ನ ಮಾಡ್ತಾರೆ, ಅದರಲ್ಲಿ ಕ್ವಾಲಿಫೈ ಅಥವಾ ಒಂದು ಶಾರ್ಟ್ ಲಿಸ್ಟ್ ಆದ್ರೆ ಒಂದು ಸಣ್ಣದಾಗಿರುವಂತಹ ಒಂದು ಇಂಟರ್ವ್ಯೂ ಮುಖಾಂತರ ನಿಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತಾರೆ. ಇಲ್ಲಿ ಸಿಲೆಬಸ್ ಬಗ್ಗೆ ಮಾತಾಡಕ್ ಹೋದ್ರೆ, ಇಲ್ಲಿ ತಾವು ನೋಡಬಹುದು 85 ಮಾರ್ಕ್ಸ್ ಗೆ ಇಲ್ಲಿ ಒಂದು CBT ಟೆಸ್ಟ್ ಅನ್ನೋದು ಕೊಟ್ಟಿರ್ತಾರೆ. ಅದರಲ್ಲಿ ಜನರಲ್ ಆಪ್ಟಿಟ್ಯೂಡ್ ಆಗಿರ್ಬೋದು, ಟೆಕ್ನಿಕಲ್ ಆಪ್ಟಿಟ್ಯೂಡ್ ಆಗಿರ್ಬೋದು, ಈ ಎರಡು ಒಂದು ಟಾಪಿಕ್ ಮೇಲೆ ತಮಗೆ ಇಲ್ಲಿ ಒಂದು ಕ್ವಶನ್ಸ್ ಅನ್ನೋದು ರೈಸ್ ಅನ್ನ ಮಾಡಿರ್ತಾರೆ. ಜನರಲ್ OBC ಅಥವಾ ಒಂದು EWS ನ ಒಂದು ಕ್ಯಾಟಗರಿ ಏನಿದ್ದಾರೆ ಅದರಲ್ಲಿ 35% ಅಥವಾ ಒಂದು SC ST PWD ಏನಿದ್ದಾರೆ ಅವರು 30% ಈ ಒಂದು CBT ಟೆಸ್ಟ್ ಅಲ್ಲಿ ತಾವೇನಾದ್ರೂ ಮಾರ್ಕ್ಸ್ ತಗೊಂಡು ಬಂದ್ರೆ ಈಸಿಯಾಗಿ ತಾವು ಇಲ್ಲಿ ಒಂದು ಕ್ವಾಲಿಫೈ ಅನ್ನ ತಾವು ಇಲ್ಲಿ ತಗೋಬಹುದು. ದ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ವಿಲ್ ಬಿ ಹೆಲ್ಡ್ ಟೆಂಟೇಟಿವ್ಲಿ ಇನ್ ದ ಮಂತ್ ಆಫ್ ಡಿಸೆಂಬರ್ 2024 ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿರ್ತಾರೆ. ಈ ಒಂದು ಟೆಸ್ಟ್ ಏನಿದೆ
ನಾಳೆ ತಿಂಗಳು ಏನು ಕೊಡ್ತೀವಿ ಅಂತ ಹೇಳಿದರೆ ಅದರ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಡೇಟ್ ಅನ್ನ ಇಲ್ಲಿ ಒಂದು ಮೆನ್ಷನ್ ಅನ್ನ ಮಾಡಿಲ್ಲ. ಆಫ್ಟರ್ ದಟ್ ತಾವು ಅಪ್ಲೈ ಮಾಡಿದ ನಂತರ ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಮುಖಾಂತರ ತಮಗೆ ಒಂದು ಅಪ್ಡೇಟ್ ಅನ್ನ ಕೊಡ್ಬಿಡ್ತಾರೆ. ಸೊ ಅದೇ ಡೇಟ್ಗೆ ಹೋಗಿ ತಾವು ಅಪ್ಲೈ ಏನು ಒಂದು CBT ಟೆಸ್ಟ್ ಅನ್ನೋದು ಕೊಟ್ಟು ಬರಬೇಕಾಗಿರುತ್ತೆ. ಇಲ್ಲಿ ಸ್ಯಾಲರಿ ಬಗ್ಗೆ ಮಾತಾಡ ಹೋದ್ರೆ ತಾವು ನೋಡಬಹುದು ಸುಮಾರು 40,000 ನಿಮ್ಮ ಒಂದು ಸ್ಯಾಲರಿಯನ್ನ ಮಾಡಿದ್ದು 12.5 ಲ್ಯಾಕ್ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಸುಮಾರು ಒಂದು ತಿಂಗಳಿಗೆ ಬರ್ತಾ ಬರ್ತಾ 1 ಲಕ್ಷಕ್ಕಿಂತ ಹೆಚ್ಚು ಒಂದು ಸ್ಯಾಲರಿಯನ್ನ ಪಡಿಬಹುದು ಅಂತಾನು ಇಲ್ಲಿ ಹೇಳಿದ್ದಾರೆ. ಇದರ ಒಂದು ಜೊತೆಗೆ ಒಂದು ಗವರ್ನಮೆಂಟ್ ಜಾಬ್ ಆಗಿರೋದ್ರಿಂದ ಪ್ರತಿಯೊಂದು ಅಲವೆನ್ಸ್, DNS ಅಲವೆನ್ಸ್ ಆಗಿರ್ಬೋದು, ಹೌಸ್ ರೆಂಟ್ ಅಲವೆನ್ಸ್ ಆಗಿರ್ಬೋದು, ಕನ್ವೆನ್ಸಿ ಅಲವೆನ್ಸ್, ಈ ರೀತಿಯಾಗಿರುವಂತಹ ಪ್ರತಿ ಒಂದು ಬೆನಿಫಿಟ್ಸ್ ಅನ್ನ ತಾವು ಅಲವೆನ್ಸಸ್ ಅನ್ನ ಇಲ್ಲಿ ತಾವು ಪಡಿಬಹುದು. ಅಪ್ಲಿಕೇಶನ್ ಫೀಸ್ ಅನ್ನ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಕ್ಯಾಂಡಿಡೇಟ್ಸ್ ಬಿಲಾಂಗ್ ಟು ಜನರಲ್ OBC ಅಥವಾ ಒಂದು EWS ಒಂದು ಕ್ಯಾಟಗರಿ ಸೇರಿದ್ರೆ ₹400 ಪ್ಲಸ್ 18% GST ಅನ್ನ ಸೇರಿಸಿ ₹472 ತಾವು ಇಲ್ಲಿ ಒಂದು ಪೇ ಅನ್ನ ಮಾಡಬೇಕಾಗಿರುತ್ತೆ. ಅದರ್ವೈಸ್ SC ST PWD ನ ಒಂದು ಕ್ಯಾಟಗರಿ ಸೇರಿದ್ರೆ ₹1 ಕೂಡ ತಾವು ಇಲ್ಲಿ ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನೋದು ಪೇ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ಇಲ್ಲಿ ಮತ್ತೊಂದು ಇಲ್ಲಿ ಹೇಳಿದರೆ ಅಪ್ಲಿಕೇಶನ್ ಫೀಸ್ ಒನ್ಸ್ ಪೇಡ್ ವಿಲ್ ನಾಟ್ ಬಿ ರಿಫಂಡೆಡ್ ಬೈ ದ ಕಂಪನಿ ಅಥವಾ ಒಂದು ಬ್ಯಾಂಕ್ ಟು ಕ್ಯಾಂಡಿಡೇಟ್ಸ್ ಅಂತಾನು ಹೇಳಿದ್ದಾರೆ. ಒಂದು ಸಲ ತಾವು ಈ ಒಂದು ಎಕ್ಸಾಮಿನೇಷನ್ ಫೀಸ್ ಅನ್ನ ಪೇ ಮಾಡಿದ ನಂತರ ತಮಗೆ ಇಲ್ಲಿ ಒಂದು ರೀಫಂಡ್ ಅನ್ನ ಮಾಡುವುದಿಲ್ಲ. ಅಪ್ಲಿಕೇಶನ್ ಫೀಸ್ ನೀಡ್ ಟು ಬಿ ರಿಮೈಂಡ್ ಥ್ರೂ ದ ಆನ್ಲೈನ್ ಮೋಡ್ SBI ಚಲನ್ ಮುಖಾಂತರ ತಾವು ಇಲ್ಲಿ ಪೇ ಅನ್ನ ಮಾಡಬೇಕಾಗಿರುತ್ತೆ. ಇಷ್ಟು ಒಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್. ಆದ್ರೆ ಯಾವ ರೀತಿ ನಾವು ಅಪ್ಲೈ ಅನ್ನ ಮಾಡಬಹುದು, ಹೌ ಟು ಅಪ್ಲೈ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ಇದರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಏನೊಂದು ವೆಬ್ಸೈಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ತಾವು ಈಸಿಯಾಗಿ ಹೋಗಿ ತಾವು ಅಪ್ಲೈ ಅನ್ನ ಮಾಡಬಹುದು. ಇದರ ಒಂದು ಜೊತೆಗೆ ತಾವು ಏನ್ ನೋಡ್ತಾ ಇದೀರಾ, ಇದರ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ತಾವು ಏನ್ ನೋಡ್ತಾ ಇದೀರಾ, ಇದನ್ನು ಸಹ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಅನ್ನ ಮಾಡಿರ್ತೀನಿ. ಆ ಒಂದು ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಸಹ ತಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಸೊ ಸ್ನೇಹಿತರೆ, ಈ ಒಂದು ಜಾಬ್ ನ ಒಂದು ರಿಲೇಟೆಡ್ ಆಗಿ ತಮಗೆ ಏನೇ ಒಂದು ಡೌಟ್ ಇದ್ರು ತಾವು ಏನೋ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಆದಷ್ಟು ಬೇಗ ನಿಮ್ಮ ಒಂದು ಕಮೆಂಟ್ ಗಳಿಗೆ, ತಮ್ಮ ಒಂದು ಡೌಟ್ ಗಳಿಗೆ ನಾನು ಕ್ಲಿಯರ್ ಅನ್ನ ಮಾಡ್ತೀನಿ. ಸೊ ಇದೇ ರೀತಿಯಾಗಿರುವಂತಹ ಒಂದು ಗವರ್ನಮೆಂಟ್ ಜಾಬ್ ಗಳ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ.